ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಇವತ್ತು ರಾಜ್ಯಾದ್ಯಂತ ಮತ್ತೊಮ್ಮೆ ದಲಿತ ಮುಖ್ಯಮಂತ್ರಿಯ ಕೂಗು ಚರ್ಚೆಗೆ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಾಜಿ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವಾಗ ಮಾಧ್ಯಮಗಳ ಎದುರೇ ತಮ್ಮ ಒಂದು ನೋವನ್ನು ತೋಡಿಕೊಂಡ್ರೋ, ತಮ್ಮ ವೈಫಲ್ಯವನ್ನು ತೋಡಿಕೊಂಡ್ರೋ, ಅಥವಾ ದಲಿತರನ್ನ ಹೇಗೆ ತುಳಿಯಲಾಗ್ತಿದೆ ಅಥವಾ ಅವಕಾಶಿತ ವಂಚಿತರನ್ನಾಗಿ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಓಪನ್ ಆಗಿ ಮಾತನಾಡಿದ್ರು, ಅದು ಮತ್ತೆ ಈಗ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಯಾಕೆ ಈ ಹೊತ್ತಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ವಿಚಾರವನ್ನು ಎತ್ತಿದ್ರು, ಜೊತೆಗೆ ಯಾಕೆ ಈಗಲೇ ಅದು ಚರ್ಚೆಗೆ ಬರ್ತಾ ಇದೆ, ಈಗಾಗಲೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈ ಹೊತ್ತಿನಲ್ಲಿ ಮತ್ತೆ ಚರ್ಚೆಗೆ ಯಾಕೆ ಬಂತು, ಪರಮೇಶ್ವರ್ ಅವರ ಮಾತಿನ ಟಾರ್ಗೆಟ್ ಏನು, ಅದರ ಹಿಂದೆ ಯಾರಿದ್ದಾರೆ, ನಿಜವಾಗ್ಲೂ ಪರಮೇಶ್ವರ್ ಅವರು ಯಾವ ಉದ್ದೇಶದಿಂದ ಹೇಳಿದ್ದಾರೆ, ಯಾವ ದೂರಾಲೋಚನೆ ಅವರ ಮಾತಿನಲ್ಲಿ ಅಡಗಿದೆ, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಇವತ್ತು ನೀವೆಲ್ಲರೂ ಕೂಡ ಅಷ್ಟೇ ಸಂತೋಷದಿಂದ ನಾನು ಬಂದ್ ಮಾಡ್ಕೊಂಡಿದ್ದೀನಿ. ಮೊನ್ನೆ ಅಷ್ಟೇ ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸುಮಾರು ಒಂದಲ್ಲ ಎರಡಲ್ಲ 3 ಬಾರಿ ನನಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿ ಹೋಗ್ಬಿಟ್ಟಿದೆ. 2013ರಲ್ಲೇ ನಾನು ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೆ. ಭಾರಿ ಬಹುಮತದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು, ಬಿಜೆಪಿಯ ಅಖಂಡ ಸೋಲಿನಿಂದ. ಆವಾಗ ನಾನು ಮುಖ್ಯಮಂತ್ರಿ ಆಗಬೇಕಿತ್ತು, ಆದರೆ ಸ್ವತಃ ನಾನೇ ಸೋತು ಹೋದೆ. ಹಾಗಾಗಿ ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆದರು, ಅದರ್ವೈಸ್ ನಾನೇ ಆಗ್ತಾ ಇದ್ದೆ. ಅದು ನನ್ನ ಅದೃಷ್ಟವೋ ಏನೋ ಗೊತ್ತಾಗಲಿಲ್ಲ. ಆದರೆ ಒಂದು ವೇಳೆ ನಾನೇನಾದರೂ ಕೋರ್ಟಿಗೆ ಗೆದ್ದಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿನೇ ಆಗ್ತಿರ್ಲಿಲ್ಲ, ಏನು ಮಾಡೋಕ್ಕಾಗಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಇದ್ರ ಜೊತೆಗೆ 2013ರ ನಂತರ 2018ರಲ್ಲೂ ಕೂಡ ಈ ಅವಕಾಶ ಬಂದಿತ್ತು. ಕಾಂಗ್ರೆಸ್ಸಿಗೇನು ದೊಡ್ಡ ಮಟ್ಟದ ಬಹುಮತ ಸಿಕ್ಕಿರಲಿಲ್ಲ, ಆದರೆ ಕಾಂಗ್ರೆಸ್ ಮತ್ತು JDS ಸೇರಿ ಒಟ್ಟಿಗೆ ಸರ್ಕಾರ ರಚನೆ ಮಾಡಬೇಕು ಅಂತ ತೀರ್ಮಾನವಾದಾಗ ಮತ್ತೆ ನನ್ನ ಹೆಸರು ಮುನ್ನೆಲೆಗೆ ಬಂದಿತ್ತು. ಅದು ಯಾಕೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿಬಿಟ್ರು ಗೊತ್ತೇ ಆಗಲಿಲ್ಲ ಅನ್ನೋಂಥ ಮಾತನ್ನು ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ. ನೋಡಿ, ಕಾಂಗ್ರೆಸ್ಸಿನ ಅಷ್ಟು ದೊಡ್ಡ ರಾಜಕಾರಣಿ, ಹಿರಿಯ ನಾಯಕ, ಅವರೇ ಹೇಳ್ತಾರೆ, ಯಾಕೆ ಮೈತ್ರಿ ಸರ್ಕಾರದಲ್ಲಿ ನಮಗೆ ಜಾಸ್ತಿ ಸೀಟ್ ಬಂದಿತ್ತು, ಒಂದು ಸ್ವಲ್ಪ ಸೀಟ್ 30 ಚಿಲ್ಲರೆ ಇರ್ತಕ್ಕಂಥವ್ರು, ನಾವು 70 ಚಿಲ್ಲರೆ ಗಳಿಸಿರ್ತಕ್ಕಂಥವ್ರು, ನಾವು CM ಆಗೋದು ಬಿಟ್ಟು ಅವರಿಗೆ CM ಯಾಕೆ ಬಿಟ್ಕೊಟ್ವು, ನನಗೆ ಇವತ್ತಿಗೂ ಒಂದು ದೊಡ್ಡ ಪ್ರಶ್ನೆ ಅನ್ನುವಂಥ ಮಾತನ್ನು ಹೇಳಿದರು ಅಲ್ವಾ. ಅದು 2ನೇ ಬಾರಿ ಅವರಿಗೆ ಕೈ ತಪ್ಪು ಹೋಯಿತು. 3ನೇ ಬಾರಿ 2019ರಲ್ಲಿ ಮತ್ತೆ ಬಿಜೆಪಿ JDS ಸೇರ್ಕೊಂಡು ಸರ್ಕಾರ ರಚಿಸಿದ್ವು. 2023ರಲ್ಲಿ ಮತ್ತೆ ಭಾರಿ ಬಹುಮತ ಕಾಂಗ್ರೆಸ್ಸಿಗೆ ಬಂತು. ಆದರೆ ಅವಾಗ ಪರಮೇಶ್ವರ್ ಅವರ ಹೆಸರು ತೇಲಿ ಬಂದಿತ್ತೇ ಹೊರತು ಬಹಳ ಪ್ರಮುಖವಾಗಿ ಗಮನ ಹರಿಸೋಕ್ಕಾಗಿರಲಿಲ್ಲ. ಆದರೆ ಬಹಳ ಪ್ರಮುಖವಾಗಿ ಈಗ 2026ರಲ್ಲಿ ಮತ್ತೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಹೊತ್ತಿನಲ್ಲಿ ಇಲ್ಲ, ದಲಿತ CM ಆಗಬೇಕು, ಪರಮೇಶ್ವರ್ CM ಆಗಬೇಕು ಅನ್ನುವಂಥ ಮಾತು ಎಲ್ಲ ದಲಿತ ಸಂಘಟನೆಗಳಿಂದಲೂ ರಾಜಕಾರಣದಲ್ಲೂ ಕೂಡ, ಜೊತೆಗೆ ಸಿದ್ದರಾಮಯ್ಯನವರ ಬಣದಿಂದಲೂ ಕೂಡ, ಸಿದ್ದರಾಮಯ್ಯನವರ ಬಣದ ಪರಮಾಪ್ತರಿಂದಲೂ ಕೂಡ KN ರಾಜಣ್ಣ 100 ಬಾರಿ ಹೇಳಿಬಿಟ್ಟಿದ್ದಾರೆ ಅಲ್ವಾ. ಆದರೆ ಪರಮೇಶ್ವರ್ CM ಆಗಬೇಕು, ಆದರೆ ಸಿದ್ದರಾಮಯ್ಯ ಹೇಳಿದ್ರೆ ಪರಮೇಶ್ವರ್ CM ಆಗಬೇಕು ಅನ್ನೋಂಥ ಮಾತನ್ನು ಹೇಳಿಬಿಟ್ಟಿದ್ದಾರೆ. ಆದರೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಹೋದರು. ಅಂದರೆ ಈ ಬಾರಿಯೂ ಕೂಡ ನನಗೆ ತಪ್ಪಿ ಹೋಯಿತು ಅನ್ನುವಂಥ ಒಂದು ಬೇಸರವನ್ನು, ಒಂದು ರೀತಿಯ ಹತಾಶೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಓಕೆ, ಇಷ್ಟೆಲ್ಲ ಗೊತ್ತಿದ್ದಿದ್ದೆ, ರಾಜ್ಯದ ಜನತೆಗೆ ಇದು ಯಾವುದು ಗೊತ್ತಿಲ್ಲ ಅನ್ನೋ ಹಾಗಿಲ್ಲ. ಆದರೂ ಯಾಕೆ ಪರಮೇಶ್ವರ್ ಈಗ ಹೇಳಿದರು, ಯಾಕೆ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ, ಯಾಕೆ ಈಗ ಅದು ಚರ್ಚೆಗೆ ಬರ್ತಾ ಇದೆ ಅನ್ನೋಂಥದ್ದೇ ರಾಜಕಾರಣದ ಒಳಗುಟ್ಟು, ಒಳಮರ್ಮ ಮತ್ತು ಒಳಸುಳಿ ಅಲ್ವಾ. ಅದನ್ನೇ ಹೇಳೋದಕ್ಕೆ ನಾನು ಬಂದಿರತಕ್ಕಂಥದ್ದು. ಕಳೆದ 3-4 ದಿನಗಳಿಂದ ಇನ್ನೊಂದು ಹೇಳಿಕೆ ಬರ್ತಾ ಇದೆ. ಏನಪ್ಪ ಅದು ಅಂತಂದರೆ, ಸ್ವತಃ DK ಶಿವಕುಮಾರ್ ಹೇಳ್ತಿದ್ದಾರೆ, ಕನಕಪುರದಲ್ಲಿ ಓಪನ್ ರೋಡ್ ಶೋ ಮಾಡಿದಾಗ, ನಾನು 2 ವರ್ಷ ಸಾಕ ನಿಮಗೆ ಈ DK ಶಿವಕುಮಾರ CM ಆಗೋದು, ನನಗೆ ಆಶೀರ್ವಾದ ಮಾಡಿ, ಸಹಕಾರ ಮಾಡಿ, 2028ಕ್ಕೂ ನಾನೇ CM ಆಗ್ತೀನಿ, ನಿಮ್ಮ ಸಹಕಾರ ಆಶೀರ್ವಾದ ಇದ್ದರೆ ಅಂತ ಹೇಳ್ತಿದ್ದಾರೆ. ಅಂದರೆ ಅದರ ಅರ್ಥ ಓಪನ್ ಆಗಿ ನಾನು 2028ಕ್ಕೆ ನಾನೇ CM ಅನ್ನೋಂಥ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ DK ಶಿವಕುಮಾರ್ ಹೊರಟು ಬಿಟ್ಟಿದ್ದಾರೆ. ಯಾಕಂದರೆ ಕಳೆದ 1 ವಾರ 3-4 ದಿನಗಳಲ್ಲಿ ಅವರು ಅಧಿಕಾರದ ರುಚಿಯನ್ನು, ಅಧಿಕಾರದ ಅಮಲನ್ನು ಕಂಡಿದ್ದಾರೆ ಅಲ್ವಾ. ಹಾಗಾಗಿ ಇನ್ನೂ ನಾನೇ ಮುಂದುವರಿಯೋಣ ಅನ್ನೋವಂಥದ್ದು ಇದು ಬಹಳ ಪ್ರಮುಖ ಕಾರಣ. ಯಾರು ಪರಮೇಶ್ವರ್ ಹೇಳಿಕೆ. 2ನೇದು, DKಗಿಂತ ಮುಂಚೆಯೇ ಪರಮೇಶ್ವರ್
ಒಂದು CM ಆಗಬೇಕಿತ್ತು ಅನ್ನುವಂಥ ಒಂದು ಕೂಗಿದೆಯಲ್ಲ, ಆ ಕೂಗು ಹಾಗೆ ಮರ್ತೋಗೋದಕ್ಕೆ ಬಿಡಬಾರ್ದು. ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರಬೇಕು. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮುಖ್ಯ ವೋಟ್ ಬ್ಯಾಂಕ್ ಅಂದರೆ ಯಾವುದು? ಅಹಿಂದ, ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರು. ಹಿಂದುಳಿದ ವರ್ಗದವರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಂದ ಅದು ಮುಖ್ಯಮಂತ್ರಿ ಆಗೋ ಸಾಧ್ಯತೆಯೇ ಇಲ್ಲ ಬಿಡಿ. ಒಂದು ಮಿನಿಸ್ಟ್ರಿಗಿರಿ ಕೊಡೋದಕ್ಕೆ ಬೇರೆ ಬೇರೆ ಥರ ರಾಜಕಾರಣಗಳು ನಡೀತಾ ಇದೆ. ಈಗ ಬಹಳ ದೊಡ್ಡ ಮಟ್ಟದ ಕೂಗು ಬರ್ತಾ ಇರ್ತಕ್ಕಂಥದ್ದು ದಲಿತರದ್ದು. ಅದರಲ್ಲೂ ಕೂಡ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಹಾಕುವಂಥ ಸಾಧ್ಯತೆ ಇರೋದ್ರಿಂದ ಆ ಒಂದು ಕೂಗು ಇದೆಯಲ್ಲ, ಅಂದರೆ ದಲಿತ CM ಅನ್ನುವಂಥ ಕೂಗು ಇದೆಯಲ್ಲ, ಅದು ಮರೆಮಾಚಬಾರದು. ನಮ್ಮ ನಾಯಕನಿಗೆ ಹಿಂಗೆ ನೋವಾಗಿತ್ತು, ನಮ್ಮ ನಾಯಕನಿಗೆ ಹಿಂಗೆ ಮೋಸ ಆಗಿತ್ತು ಅಂತಂದೇಳಿ ಅದು ಸೆಂಟಿಮೆಂಟ್ ಜೊತೆಗೆ ಆಟ ಆಡುವಂಥ ಇದು ತಂತ್ರಗಾರಿಕೆ. ನೋಡಿ, 2008ರಲ್ಲಿ ಕುಮಾರಸ್ವಾಮಿ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು, ಮಾತು ಹೇಳಿದಂತೆ ಅಧಿಕಾರ ಕೊಡಲಿಲ್ಲ ಅಂತಂದೇಳಿ 2008ರಲ್ಲಿ ಭಾರೀ ಬಹುಮತದಿಂದ ಯಡಿಯೂರಪ್ಪನವ್ರು ಗೆದ್ದು ಬಂದರು ಅಲ್ವಾ. ಅದರ ನಂತರ ಈಗ DK ಶಿವಕುಮಾರ್ CM ಆಗಿದ್ದು ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು 2.5 ವರ್ಷ ಅನ್ನುವಂಥ ಒಂದು ಕೂಗು ಇದೆಯಲ್ಲ, ಅದು ಒಂದು ರೀತಿಯ ಒತ್ತಾಸೆಯಾಗಿ ಬಂದು ಮತ್ತೆ DK ಶಿವಕುಮಾರ್ CM ಆದರು. ಈಗ ದಲಿತ CM ಕೂಗನ್ನ ನೋವನ್ನ ಈಗ ಬಿತ್ತಿದ್ರೆ ಅದು ಖಂಡಿತ 2028ಕ್ಕೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ. ಜೊತೆಗೆ DK ವಿರುದ್ಧ ಪರಮೇಶ್ವರ್ಗೆ ಅಸಮಾಧಾನ ಇದೆಯಾ ಅನ್ನುವಂಥದ್ದು ಅವ್ರ ಮಾತುಗಳಲ್ಲಿ ಕೇಳಿ ಬರ್ತಾ ಇದೆ ಅಲ್ವಾ. ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಂಡ್ರು, ಆದ್ರೆ ಗೃಹ ಖಾತೆ ಕೊಡಲಿಲ್ಲ. ಅಂದರೆ ಖಾತೆ ಬಗ್ಗೆ ಪರಮೇಶ್ವರ್ ಅವರಿಗೆ ಸಮಾಧಾನ ಇಲ್ಲ. ಮುಖ್ಯಮಂತ್ರಿ ಆಗಬೇಕಿದ್ದ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತಪ್ಪಿಸಲಾಯಿತು. ಪ್ರಮುಖ ಎದುರಾಳಿ ಇದ್ದದ್ದು ಯಾರು? ಅದು DK ಶಿವಕುಮಾರ್. ಸಿದ್ದರಾಮಯ್ಯನವರಲ್ಲೇ ಒಪ್ಕೊಂಡಿದ್ರು ಕುರ್ಚಿ ಬಿಡೋದಕ್ಕೆ ಮತ್ತು ಪರಮೇಶ್ವರನ್ನು ಕೂರಿಸ್ಲಿಕ್ಕೆ ಅವರೇ ರೆಫರ್ ಮಾಡ್ತಾ ಇದ್ರು, ಆದರೂ ಹೈಕಮಾಂಡ್ ಒಪ್ಕೊಳ್ಳಿಲ್ಲ. ಹಾಗಾಗಿ ನನ್ನ ಹಾದಿಯ ಮುಳ್ಳು ಅಥವಾ ನನ್ನ ಹಾದಿಯ ಕಲ್ಲು ಅಂತ ಪರಮೇಶ್ವರರಿಗೆ ಅನಿಸಿದ್ರೆ ಅದು DK ಶಿವಕುಮಾರ್ ಅಂತ. ಓಕೆ, ಇಷ್ಟು. ಇದಲ್ಲದೆ ಈಗ ಪರಮೇಶ್ವರ್ ಅವರೇನೋ ಹೇಳಿಬಿಟ್ಟು ಇದರ ಕಾರಣಗಳು ಗೊತ್ತಾಯಿತು. ಆದರೆ ಈಗ ಪರಮೇಶ್ವರ್ ಹೇಳಿದಾರಲ್ಲ, ಈ ಒಂದು ಅಸಮಾಧಾನ ತೋಡ್ಕೊಂಡಿದ್ದಾರಲ್ಲ, ಇದರ ಪರಿಣಾಮ ಏನಾಗಬಹುದು ಅನ್ನುವಂಥದ್ದು ಪ್ರಮುಖ. ಒಂದು 3-4 ಹೇಳ್ತಾ ಹೋಗ್ತೀನಿ. 2028ಕ್ಕೆ ಪರಮೇಶ್ವರ್ ಉಮೇದುವಾರಿಕೆಯನ್ನು ಈಗಲೇ ಖಚಿತಪಡಿಸ್ಕೊಳ್ತಿದ್ದಾರೆ. ನಾನಿದ್ದೀನಿ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗುವ ಪ್ರಮುಖ ಲಿಸ್ಟಲ್ಲಿ ನಾನಿದ್ದೀನಿ ಅಂತೇಳಿ ಈಗಲೇ 26ಕ್ಕೆ ಅವರು ಅನೌನ್ಸ್ಮೆಂಟ್ ಮಾಡ್ಕೊಳ್ತಿದ್ದಾರೆ. ಒಂದು ಜೊತೆಗೆ DK ಸ್ಟೇಟ್ಮೆಂಟ್ಗೆ ಕೌಂಟರ್ ಕೊಡಬೇಕಲ್ಲ. DK ಮೊನ್ನೆ ಹೇಳಿಬಿಟ್ರು, ನಾನು ಹೇಳಿದಾಗೆ ಕನಕಪುರದಲ್ಲಿ ನಾನು 28ಕ್ಕೆ CM ಅನ್ನೋಂಥದ್ದು. ಸುಮ್ಮನೆ ಇದ್ಬಿಟ್ರೆ ಅವರೇ CM ಅನ್ನೋಂಥದ್ದಾಗುತ್ತೆ. ಇಲ್ಲಿಲ್ಲ, ನಾವು ಇದ್ದೀವಿ ಅನ್ನೋಂಥ ಮಾತನ್ನು ಈ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮತ್ತು ಮುನಿಯಪ್ಪ ಈ ಥರದವ್ರು ಹೇಳ್ತಾನೆ ಬರ್ತಾ ಇದ್ದಾರೆ ಅಲ್ವಾ. ನಾನು CM ಆಗಬೇಕಂತಿದ್ದೀನಿ, ನಾನು CM ಇದ್ದೀನಿ ಅನ್ನೋವಂಥದ್ದು. ಹಾಗಾಗಿ ಒಂದು ಕೌಂಟರ್ ಸ್ಟೇಟ್ಮೆಂಟನ್ನು ಪರಮೇಶ್ವರಿಗೆ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ದಲಿತ CM ಕೂಗನ್ನು ಈಗಿನಿಂದಲೇ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟುವಂಥ ಒಂದು ಯೋಜನೆ ನಡೀತಾ ಇದೆ. ಅಷ್ಟೊತ್ತಿಗೆ ಪಾಪ ಧರ್ಮಸಿಂಗ್ ಅವರಿಗೆ ಅಲ್ಲ, ಇವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತಷ್ಟು ವಯಸ್ಸಾಗಿರುತ್ತೆ. ಇರ್ತಕ್ಕಂಥ ಏಕೈಕ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿಯ ನಾಯಕ ಅಂದರೆ ಅದು ಪರಮೇಶ್ವರ್ ಅವರಿಗೆ ಅವಕಾಶ. ಜೊತೆಗೆ 1995ರ ನಂತರ ನೀವು ಲೆಕ್ಕ ಹಾಕ್ಕೊಂಡ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಕೇವಲ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರಷ್ಟೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಒಂದೇ ಒಂದು ಉದಾಹರಣೆ, ಎಕ್ಸೆಪ್ಷನ್ ಅಂತ ಏನು ಹೇಳ್ತಾರೆ, ಅದು ಸಿದ್ದರಾಮಯ್ಯ ಅಲ್ವಾ. ಹಿಂದುಳಿದ ವರ್ಗದವರಿಂದ ಆಗಿರೋದು ಸಿದ್ದರಾಮಯ್ಯ. ನೀವು 95ರಿಂದ ಇಟ್ಕೊಳ್ಳಿ, 95ರಿಂದ HD ದೇವೇಗೌಡರು ಮುಖ್ಯಮಂತ್ರಿ, ಒಕ್ಕಲಿಗರು. ಅದರ ನಂತರ 98ರಲ್ಲಿ ನಮ್ಮ JH ಪಟೇಲ್ ಆದರೂ ಅವರು ಲಿಂಗಾಯತ ಮುಖ್ಯಮಂತ್ರಿ, SR ಬೊಮ್ಮಾಯಿ ಆದರೂ ಲಿಂಗಾಯತ ಮುಖ್ಯಮಂತ್ರಿ, 89ರಲ್ಲಿ ವೀರೇಂದ್ರ ಪಾಟೀಲ್ ಆದರೂ ಅವರು ಲಿಂಗಾಯತ ಮುಖ್ಯಮಂತ್ರಿ. ಅದರ ನಂತರ ನೀವು 98ರ ನಂತರ 2000ರಲ್ಲಿ SM ಕೃಷ್ಣ ಆದರೂ ಒಕ್ಕಲಿಗ ಮುಖ್ಯಮಂತ್ರಿ. 2005ರಲ್ಲಿ ಮತ್ತೆ ಯಾರು ನಮ್ಮ ಧರಮ್ ಸಿಂಗ್ ಅವರಾದರು ಅಲ್ವಾ. ಅದರ ನಂತರ ನೀವು 2008ರಲ್ಲಿ BS ಯಡಿಯೂರಪ್ಪ ಲಿಂಗಾಯತ ಮುಖ್ಯಮಂತ್ರಿ. 2010ರಲ್ಲಿ ಸದಾನಂದ ಗೌಡ ಒಕ್ಕಲಿಗ ಮುಖ್ಯಮಂತ್ರಿ. 2011ರಲ್ಲಿ ಜಗದೀಶ್ ಶೆಟ್ಟರ್ ಲಿಂಗಾಯತ ಮುಖ್ಯಮಂತ್ರಿ. 2013ರಲ್ಲಿ ಸಿದ್ದರಾಮಯ್ಯ ಬಿಟ್ಟುಬಿಟ್ರೆ ಮತ್ತೆ 2018ಕ್ಕೆ ಕುಮಾರಸ್ವಾಮಿ ಒಕ್ಕಲಿಗ ಮುಖ್ಯಮಂತ್ರಿ. 2006ರಲ್ಲೂ ಕುಮಾರಸ್ವಾಮಿ ಒಕ್ಕಲಿಗ ಮುಖ್ಯಮಂತ್ರಿ ಅಲ್ವಾ. ಈಗ ಮತ್ತೆ DK ಶಿವಕುಮಾರ್ ಒಕ್ಕಲಿಗ ಮುಖ್ಯಮಂತ್ರಿ. ಅಂದರೆ ಸಿದ್ದರಾಮಯ್ಯ ಬಿಟ್ಟುಬಿಟ್ರೆ ಇನ್ನು ಉಳಿದಿರೋರೆಲ್ಲ ಲಿಂಗಾಯತ ಅಥವಾ ಒಕ್ಕಲಿಗ. ಹಾಗಾಗಿ ಈ ಹಂತದಲ್ಲಿ ದಲಿತ CM ಪ್ಲೇಸ್ಮೆಂಟ್ ಮಾಡಲಿಕ್ಕೆ ತುಂಬ ರೈಟ್ ಟೈಮ್ ಆ್ಯಂಡ್ ರೈಟ್ ಚಾನ್ಸ್ ಅನ್ನುವಂಥ ಒಂದು ದೂರಾಲೋಚನೆ. ಇವೆಲ್ಲವೂ ಕೂಡ ಇಟ್ಕೊಂಡು ಪರಮೇಶ್ವರ್ ಅವರು ಈ ಮಾತನ್ನು ಹೇಳಿದ್ದಾರೆ ಮತ್ತು ತಮ್ಮ ಉಮೇದುವಾರಿಕೆಯನ್ನು ಸ್ಪಷ್ಟಪಡಿಸ್ಕೊಳ್ತಿದ್ದಾರೆ. ಹಾಗಾಗಿ ಈ ಸದ್ಯಕ್ಕೆ ಪರಮೇಶ್ವರ್ ಅವರು ಈಗ 2 ವರ್ಷ ಮುಂಚಿನಿಂದಲೇ ತಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದೇ ಅವರ ಆ ಒಂದು ಅಸಮಾಧಾನದ ಬೇಸರದ ಪ್ರಮುಖ ಕಾರಣ.
ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಪರಮೇಶ್ವರ್ ಅವರ ದಲಿತ ಸಿಎಂ ಕೂಗು ಮತ್ತು ಅವರಿಗೆ ಕುರ್ಚಿ ಕೈ ತಪ್ಪಿದ್ದು, ಅದರ ಹಿಂದೆ ಇರತಕ್ಕಂಥ ಒಳಸುಳಿಗಳೇನು, ಒಳಮರ್ಮಗಳೇನು ಅನ್ನೋದನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.